ಹಿಂದಿನ ತಲೆಮಾರಿನ ಜನರನ್ನು ನೋಡಿದಾಗ ಅವರ ಮನಸ್ಸಿನ ದೃಢತೆ, ಅದಕ್ಕೆ ಹಿನ್ನೆಲೆಯಾದ ನೇಮನಿಷ್ಠೆ, ಸರಳತೆ, ಪ್ರಾಮಾಣಿಕತೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚೊತ್ತುತ್ತವೆ. ಕನ್ನಡದಲ್ಲಿ ಹಿಂದಿನವರ ನೆನಪಿನ ಚಿತ್ರಗಳನ್ನು ಅಗಾಧ ಪ್ರಮಾಣದಲ್ಲಿ ಬರೆದವರು ಡಿ.ವಿ.ಜಿ. ಹಳೆಯ ಮೈಸೂರಿನ ಸಾಂಸ್ಕೃತಿಕ ಚರಿತ್ರೆಯೇ ಇಲ್ಲಿದೆ. ಒಂದು ದೇಶ ದೊಡ್ಡದಾಗಬೇಕಾದರೆ ಎಂಥ ವ್ಯಕ್ತಿಗಳು ಬೇಕು ಎಂಬುದನ್ನು ಡಿ.ವಿ.ಜಿ. ಸಹೃದಯತೆಯಿಂದ ಚಿತ್ರಿಸಿದ್ದಾರೆ. ಡಿ.ವಿ.ಜಿಯವರು ಸ್ವತಃ ಕಂಡು ಅನುಭವಿಸಿದ ಚಿತ್ರಗಳು ಇವು. ಹೃದಯಂಗಮವಾದ ಸಂದರ್ಭಗಳು, ಶ್ರದ್ಧೆ ನಿಷ್ಠೆಗಳುಳ್ಳ ಅಪ್ರಸಿದ್ಧ ಶ್ರೀಸಾಮಾನ್ಯರು, ಹೃದಯದ ಔದಾರ್ಯವುಳ್ಳ ಅಧಿಕಾರಿಗಳು, ಡಿ.ವಿ.ಜಿಯವರ ಬಾಲ್ಯ, ಕ್ರಮಬದ್ಧ ಶಿಕ್ಷಣವಿಲ್ಲದೆ ಜೀವನ ಶಾಲೆಯಿಂದಲೇ ಪಾಠ ಕಲಿತ ಬಗೆ, ಇವೆಲ್ಲ ಈ ಜ್ಞಾಪಕ ಚಿತ್ರಶಾಲೆಯಲ್ಲಿದೆ. ಹಾಮನಾಯಕರು ಹೇಳುವಂತೆ ಡಿ.ವಿ.ಜಿಯವರು ಇನ್ನೇನನ್ನೂ ಬರೆಯದೆ ಈ ಜ್ಞಾಪಕ ಚಿತ್ರಗಳನ್ನಷ್ಟೇ ಬರೆದಿದ್ದರೂ ಅವರ ಹೆಸರು ಅಮರವಾಗುತ್ತಿತ್ತು. ಜ್ಞಾಪಕ ಚಿತ್ರಶಾಲೆಯಲ್ಲಿನ ವೈದಿಕ ಸಂಪ್ರದಾಯಸ್ಥರು ಕಾರ್ಯಕ್ರಮವು ಪ್ರತಿ ಶನಿವಾರ ಬೆಳಗ್ಗೆ 7:10 ಈ ಕಾರ್ಯಕ್ರಮದ ಮರುಪ್ರಸಾರ ಭಾನುವಾರ ಸಂಜೆ 7:10 ನಿಮ್ಮ ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋದಲ್ಲಿ ಪ್ರಸಾರವಾಗಲಿದೆ. ಡಿ.ವಿ.ಜಿಯವರ ಜ್ಞಾಪಕ ಚಿತ್ರಶಾಲೆ ಚಾಮರಾಜಪೇಟೆಯ ಹಲವರು ವಿದ್ವಾಂಸರು, ವೆಂಕಟರಮಣಯ್ಯನವರು, ಚನ್ನರಾಯಪಟ್ಟಣದ ವೆಂಕಟರಮಣಯ್ಯನವರ ಹೆಸರನ್ನು ಹಿಂದೆ ಸ್ಮರಿಸಿದೆ. ಅವರು ಮೇಲ್ದರ್ಜೆಯ ವಿದ್ವಾಂಸರೆನ್ನಲು ಯಾರೂ ಹಿಂಜರಿಯಲಾರರು. ಅವರಲ್ಲಿ ಇಂಗ್ಲಿಷ್ ಮೊದಲಾದ ಆಧುನಿಕ ವಿದ್ಯಾಸಂಪತ್ತೂ ಸಮ್ಮಿಳಿತವಾಗಿತ್ತು. ಅವರು ಕೆಲವು ವರ್ಷ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ಮೊದಲು ಉಪಾಧ್ಯಾಯರಾಗಿದ್ದು ಆಮೇಲೆ ಅಧ್ಯಕ್ಷರಾಗಿದ್ದರು. ಅನಂತರ ಸಂಸ್ಕೃತ ಪಾಠಶಾಲೆಗಳ ಇನ್ಸ್ಪೆಕ್ಟರ್ ಆಗಿದ್ದರು. ಅವರಲ್ಲಿ ಹೇಳಬಹುದಾಗಿದ್ದ ದೋಷ ಮುಂಗೋಪ ಎಂಬುದೊಂದೇ. ಮುಂಗೋಪಿಗಳಾದರೂ ಅವರು ತುಂಬ ಕರುಣಾಳುಗಳು. ಇವರು ಸಂಸ್ಕೃತದಲ್ಲಿ ಕೆಲವು ಸ್ತೋತ್ರಗಳನ್ನು, ಕೆಲವು ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಸಂಸ್ಕೃತ ಗ್ರಂಥಗಳಲ್ಲಿ ಒಂದು ಕಮಲಾ ವಿಜಯ ನಾಟಕ ಎಂಬುದು. ಇದು ಟೆನ್ನಿಸನ್ ಕವಿಯ ದಿ ಕಪ್ ಎಂಬ ನಾಟಕದ ಸಂಸ್ಕೃತಾನುವಾದ. ಇಂಗ್ಲಿಶಿನ ಫಿಸಿಕ್ಸ್, ಭೌತಶಾಸ್ತ್ರದ ಕೆಲವು ತತ್ವಗಳಿಗೂ ಸನಾತನ ಧರ್ಮಶಾಸ್ತ್ರದ ಕೆಲವು ತತ್ವಗಳಿಗೂ ಇರುವ ಸಾಮ್ಯವನ್ನು ತೋರಿಸುವ ಸನಾತನ ವಿಜ್ಞಾನ ಸಮುದಯ ಎಂಬ ಒಂದು ಸಂಸ್ಕೃತ ಪ್ರಬಂಧವನ್ನು, ಸರ್ವಸಮವೃತ್ತ ಎಂಬ ಛಂದಶಾಸ್ತ್ರ ಗ್ರಂಥವನ್ನು ಬರೆದಿದ್ದಾರೆ. ಅವರ ರಚನೆಯಲ್ಲಿ ನನಗೆ ಈಗ ಜ್ಞಾಪಕವಿರುವ ಒಂದು ಪದ್ಯ ಹೀಗೆ: ಪರಬ್ರಹ್ಮತತ್ವಂ ಜಗಜ್ಜೀವತತ್ವಂ ತಪೋಯೋಗಗಮ್ಯಂ ವಿಕಾರಾದಿಶೂನ್ಯಂ ವಿಧುಂ ವಿಶ್ವರೂಪಂ ಶಿವಂ ಶಾಂತರೂಪಂ ಸದಾನಂದದಂ ಸಚ್ಚಿದಾನಂದಮೀಡೆ. ಇದು ಶೃಂಗೇರಿ ಗುರುಗಳ ಸನ್ನಿಧಾನದಲ್ಲಿ ಅರ್ಪಿಸಿದ ಪಂಚರತ್ನಗಳಲ್ಲಿ ಒಂದು ಶ್ಲೋಕ. ಹೊಸಕೋಟೆ ವೆಂಕಟರಾಮಶಾಸ್ತ್ರಿಗಳು ಚಾಮರಾಜಪೇಟೆಯಲ್ಲಿ ಆ ಕಾಲದಲ್ಲಿ ಹೆಸರುವಾಸಿಯಾಗಿದ್ದ ಮತ್ತೊಬ್ಬ ವಿದ್ವಾಂಸರು ಹೊಸಕೋಟೆ ವೆಂಕಟರಾಮಶಾಸ್ತ್ರಿಗಳು. ಇವರು ವೆಸ್ಲಿಯನ್ ಹೈಸ್ಕೂಲಿನಲ್ಲಿ ಪಂಡಿತರು. ರೆವಿನ್ಯೂ ಕಮಿಷನರ್ ಆಗಿದ್ದ ರಾಜಸೇವಾ ಪ್ರಸಕ್ತ ಎಸ್ ಹಿರಿಯಣ್ಣಯ್ಯನವರು ವೆಂಕಟರಾಮಶಾಸ್ತ್ರಿಗಳ ಶಿಷ್ಯರಂತೆ. ಅವರು ಶಾಸ್ತ್ರಿಗಳ ಪಾಂಡಿತ್ಯವನ್ನೂ ಪಾಠಕ್ರಮವನ್ನೂ ಮೆಚ್ಚುಗೆಯಿಂದ ಸ್ಮರಿಸುತ್ತಿದ್ದುದನ್ನು ನಾನು ಕೇಳಿದ್ದೇನೆ. ವೆಂಕಟರಾಮಶಾಸ್ತ್ರಿಗಳು ನನಗೆ ಹೇಳಿದ ಒಂದು ಸಂದರ್ಭ ಕುತೂಹಲಕರವಾದದ್ದು. ಅದು ಹೀಗೆ: 1907ರ ಸುಮಾರಿನಲ್ಲಿ ಶ್ರೀ ಶೃಂಗೇರಿಯ ಜಗದ್ಗುರುಗಳವರು ಕಾಲಟಿಗೆ ಹೊರಟವರಾಗಿ ಮಾರ್ಗವಶದಿಂದ ಬೆಂಗಳೂರಿಗೆ ಚಿತ್ತೈಸಿದ್ದರಷ್ಟೇ. ಆಗ ಬೆಂಗಳೂರು ಪುರಜನರು ತೋರಿಸಿದ ಉತ್ಸಾಹ ಸಂಭ್ರಮಗಳನ್ನು ನಾನು ಎಂದೂ ಮರೆಯುವಂತಿಲ್ಲ. ಮೈಸೂರು ಬ್ಯಾಂಕ್ ಕಟ್ಟಡದ ಸಮೀಪದಲ್ಲಿ ಧೂಳಿ ಪಾದಪೂಜೆ ನಡೆಯಿತು. ಮಠಮುದ್ರೆ ಹೊಸಕೋಟೆ ವೆಂಕಟರಾಮಶಾಸ್ತ್ರಿಗಳು ಪಾದಪೂಜೆ ನಡೆಸುತ್ತಿದ್ದರು. ಸ್ವಾಮಿಗಳು ನಗುಮುಖದಿಂದ ವೆಂಕಟರಾಮಶಾಸ್ತ್ರಿಗಳವರ ಕಡೆ ತಿರುಗಿ ತೋರು ಬೆರಳಿನಿಂದ ತಮ್ಮ ಕಣ್ಣನ್ನು ನಿರ್ದೇಶಿಸಿ ತೆಲುಗಿನಲ್ಲಿ ಕೇಳಿದರು. ಸ್ವಾಮಿಗಳು: ಜ್ಞಾಪಕವಿದೆಯೇ? ವೆಂಕಟರಾಮಶಾಸ್ತ್ರಿಗಳು: ಅದನ್ನು ಈ ಜನ್ಮದಲ್ಲಿ ಮರೆಯಲಾಗುತ್ತದೆಯೇ? ಪೂರ್ವಕಥೆ. ಕಥೆ ಹೀಗೆ: ಸ್ವಾಮಿಗಳವರು
ಬಾಲ್ಯದಲ್ಲಿ ಅವರ ಅಣ್ಣಂದಿರು ವಿದ್ವಾನ್ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳವರ ಪೋಷಣೆಯಲ್ಲಿ ಬೆಳೆದವರು. ಅವರಿಬ್ಬರೂ ದಿಗ್ಧಂತಿ ವಿದ್ವಾಂಸರಾದ ಕುಣಿಗಲ್ ರಾಮಶಾಸ್ತ್ರಿಗಳವರ ಮಕ್ಕಳು. ತಂದೆ ತೀರಿಕೊಂಡ ಮೇಲೆ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ತಮ್ಮನನ್ನು ಸಾಕಿದರು. ಬಾಲಕನಿಗೆ ಶಿವಸ್ವಾಮಿ ಎಂದು ಹೆಸರು. ಹೊಸಕೋಟೆ ವೆಂಕಟರಾಮಶಾಸ್ತ್ರಿಗಳು ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳ ಮನೆಯಲ್ಲಿ ವಿದ್ಯಾರ್ಥಿಯಾಗಿದ್ದರು. ಅಲ್ಲಿಯೇ ಭೋಜನ ವಸತಿ. ಬಾಲಕ ಶಿವಸ್ವಾಮಿಯ ವರ್ಷ ವರ್ಧಂತಿಯ ದಿವಸ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು 10 ಮಂದಿ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆದಿದ್ದರು. ಅಂದು ಉದ್ದಿಷ್ಟವಾಗಿದ್ದ ಭಕ್ಷ್ಯಗಳಲ್ಲಿ ಅಂಬೋಡೆ ಒಂದು. ಅಂಬೋಡೆಗಾಗಿ ಬೇಳೆ ರುಬ್ಬುವ ಕೆಲಸವನ್ನು ವೆಂಕಟರಾಮಶಾಸ್ತ್ರಿಗಳಿಗೆ ಒಪ್ಪಿಸಿದರು. ವೆಂಕಟರಾಮಶಾಸ್ತ್ರಿಗಳು ಒರಳ ಮುಂದೆ ಕುಳಿತು ನೆನೆದಿದ್ದ ಕಡಲೆಬೇಳೆ ಮೊದಲಾದ ಪದಾರ್ಥಗಳು, ತೆಂಗಿನಕಾಯಿ ಚೂರುಗಳು ಜೊತೆಗೆ ಹಸಿಮೆಣಸಿನಕಾಯಿ ರಾಶಿಯನ್ನು ಒರಳ ಸುತ್ತ ಇಟ್ಟು ಅಣಿಮಾಡಿಕೊಂಡು ರುಬ್ಬುಗಲ್ಲನ್ನು ಒರಳಿನೊಳಕ್ಕೆ ಧಡೀರೆಂದು ಬಿಟ್ಟರು. ಆಗ ಬಾಲಕ ಶಿವಸ್ವಾಮಿ ಇದೇನು ವಿನೋದವೋ ನೋಡೋಣವೆಂದು ಅಲ್ಲಿ ನಿಂತಿದ್ದ. ರುಬ್ಬುಗಲ್ಲು ಒರಳಿನೊಳಕ್ಕೆ ಬಿದ್ದ ರಭಸದಲ್ಲಿ ಒಂದು ಮೆಣಸಿನಕಾಯಿ ತುಣುಕು ಸಿಡಿದು ಶಿವಸ್ವಾಮಿಯ ಕಣ್ಣಿಗೆ ಬಿತ್ತು. ಮಗು ಅರಚಿತು. ಸುತ್ತ ಇದ್ದವರು ಬಂದು ಕಣ್ಣಿಗೆ ಹಾಲು ಹಾಕಿ ಮಗುವನ್ನು ಸಮಜಾಯಿಷಿ ಮಾಡಿದರು. ವೆಂಕಟರಾಮಶಾಸ್ತ್ರಿಗಳಿಗೆ ತುಂಬ ಭಯವಾಯಿತು. ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಇದನ್ನು ಕೇಳಿ ನಕ್ಕು ಶಾಸ್ತ್ರಿಗಳ ಬೆನ್ನು ತಟ್ಟಿ ಅವರಿಗೆ ಅಭಯ ಹೇಳಿದರು. ನಾನು ಮೇಲೆ ಹೇಳಿದ ದಿವಸದ ವೇಳೆಗೆ ಅದು ಸುಮಾರು 60 ವರ್ಷ ಹಿಂದಿನ ಮಾತು. ವೆಂಕಟರಾಮಶಾಸ್ತ್ರಿಗಳು ತುಂಬ ಮುದುಕರಾಗಿದ್ದರು. ಅಷ್ಟು ಕಾಲವಾಗಿದ್ದರೂ ಸ್ವಾಮಿಗಳವರು ಅದನ್ನು ಜ್ಞಾಪಕದಲ್ಲಿ ಇರಿಸಿಕೊಂಡಿದ್ದದ್ದಲ್ಲದೆ ಮನುಷ್ಯರ ಗುರುತನ್ನೂ ನೆನಪಿನಲ್ಲಿಟ್ಟುಕೊಂಡು ಗುರುತು ಹಿಡಿದರು. ವೆಂಕಟರಾಮಶಾಸ್ತ್ರಿಗಳು ಸಾತ್ವಿಕರು. ಅವರ ತಮ್ಮಂದಿರು ನರಸಿಂಹಶಾಸ್ತ್ರಿಗಳೂ ಹಾಗೆಯೇ ತುಂಬ ಸಾತ್ವಿಕರು. ಅವರು ಯಾವುದೋ ಸ್ಕೂಲಿನಲ್ಲಿ ಪಂಡಿತರಾಗಿದ್ದರು. ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು. ವಿದ್ವಾನ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜ್ಞಾಪಕ ನನಗೆ ಈಗಲೂ ಹೃದಯ ದ್ರಾವಕವಾಗಿದೆ. ಅವರು ವಿನಯ ಸಂಪನ್ನರು, ಕಾವ್ಯ ಹೃದಯರು. ಕನ್ನಡದಲ್ಲಿ ಮಾಲವಿಕಾಗ್ನಿಮಿತ್ರ ನಾಟಕವನ್ನು, ಜಯಚಾಮರಾಜೇಂದ್ರ ಗ್ರಂಥಮಾಲೆಗಾಗಿ ಸ್ಕಾಂದ ಮಹಾಪುರಾಣವನ್ನು, ಲಲಿತೋಪಾಖ್ಯಾನವನ್ನು ಅನುವಾದಿಸಿದ್ದಾರೆ. ಸಂಸ್ಕೃತ ನಾಟಕ ಕಥಾ ಸಂಗ್ರಹವನ್ನು ಬರೆದಿದ್ದಾರೆ. ಅವರ ಶೈಲಿ ಲಲಿತವಾಗಿ ರಸವತ್ತಾದದ್ದಾಗಿದೆ. ಲಲಿತೋಪಾಖ್ಯಾನ ಗ್ರಂಥಾನುವಾದಕ್ಕಾಗಿ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರವರಿಂದ ಶಾಸ್ತ್ರಿಗಳು ಪ್ರಶಸ್ತಿ ಗೌರವವನ್ನು ಪಡೆದರು. ಶಾಸ್ತ್ರಿಗಳ ಗಮಕ ಕಲೆ. ಶ್ರೀಮದ್ ರಾಮಾಯಣ ಕಾವ್ಯವನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳಂತೆ ಹೃದಯಸ್ಪರ್ಶಿಯಾಗಿ ವಾಚನ ಮಾಡಬಲ್ಲವರನ್ನು ನಾನು ಈಗಲೂ ಹುಡುಕುತ್ತಲೇ ಇದ್ದೇನೆ. ಅವರ ಒಂದು ದಿನದ ರಾಮಾಯಣ ವಾಚನ 1950ರ ಸುಮಾರಿನಲ್ಲಿ ನಡೆದದ್ದು ಈಗಲೂ ನನ್ನ ಮನಸ್ಸಿನಲ್ಲಿ ನಿಂತಿದೆ. ಅದು ಸುಂದರಕಾಂಡದಲ್ಲಿ ಆಂಜನೇಯ ಸ್ವಾಮಿ ಸೀತಾದೇವಿಯ ದರ್ಶನ ಮಾಡಿದಾಗ ಆಡಿದ ಮಾತು. ಕೌನು ಪದ್ಮಫಲಾಶಾಕ್ಷಿ ಕ್ಲಿಷ್ಟ ಕೌಕೇಯ ವಾಸಿನಿ ದ್ರುಮಸ್ಯ ಶಾಖಾಮಾಲಂಬ್ಯ ತಿಷ್ಠಸಿ ತ್ವಮನಿಂದಿತೆ. ಇಲ್ಲಿ 10-12 ಪದ್ಯಗಳನ್ನು 10-12 ರಾಗಗಳಲ್ಲಿ ಓದಿದರು. ಅದರ ವಿಶೇಷ ರಾಗಗಳಲ್ಲಿದ್ದದ್ದು ಮಾತ್ರವಲ್ಲ, ಶ್ಲೋಕದ ಪದಗಳನ್ನು ಬಿಡಿಸಿ ಬಿಡಿಸಿ ಅನ್ವಯಗಳನ್ನು ತೋರಿಸಿ ಅರ್ಥವನ್ನು ಸ್ಪಷ್ಟ ಮಾಡಿದ್ದು. ಓದುವವರ ಗಂಟಲಿನಲ್ಲಿ ಗದ್ಗದ, ಕೇಳುವವರ ಎದೆಗಳಲ್ಲಿ ಗದ್ಗದ. ಇನ್ನೊಂದು ಸಾರಿ ಭರತನಿಗೆ ಪಾದುಕಾ ಪ್ರದಾನ ಮಾಡಿದ ಪ್ರಕರಣ, ಮತ್ತೊಂದು ಸಾರಿ ಶ್ರೀರಾಮನು ಸೀತಾ ಸಮೇತನಾಗಿ ಬಂದು ಭರತನಿಗೆ ದರ್ಶನ ಕೊಟ್ಟ ಪ್ರಕರಣ. ಹೀಗೆ ಎಷ್ಟೋ ಪ್ರಕರಣಗಳು ಜ್ಞಾಪಕಕ್ಕೆ ಬರುತ್ತವೆ. ಶಾಸ್ತ್ರಿಗಳು ಕೆಲವು ಕಾಲ ಚಿಕ್ಕಪೇಟೆ ಅನಂತಶಾಸ್ತ್ರಿಗಳವರಲ್ಲಿ ಸಂಗೀತ ಪಾಠ ಮಾಡಿದ್ದರಂತೆ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಪ್ರತಿಪದ ಟೀಕಾ ತಾತ್ಪರ್ಯ ಸಮೇತವಾದ ವಾಲ್ಮೀಕಿ ರಾಮಾಯಣ ಪ್ರಕಟಣೆಯ ಒಂದಾನೊಂದು ಪ್ರಯತ್ನದಲ್ಲಿ ಸೇರಿದ್ದರು. ಆದರೆ ಅದರಲ್ಲಿ ಅವರ ಭಾಗ ಹೆಚ್ಚಿನದಾಗಲು ಅವಕಾಶವಾಗಲಿಲ್ಲ. ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮಾತುಕತೆಗಳಲ್ಲಿ ಸರಸಿಗಳು, ಸ್ನೇಹ ತತ್ಪರರು, ಆಚಾರ ವ್ಯವಹಾರಗಳಲ್ಲಿ ಪರಿಶುದ್ಧರು. ನಾನು ಕಷ್ಟಕಾಲದಲ್ಲಿ ಸ್ಮರಿಸಿಕೊಳ್ಳಬಹುದಾದಂಥವರು. ವೈದಿಕರ ಸಹೃದಯತೆ. ಕುಣಿಗಲ ರಾಮಶಾಸ್ತ್ರಿಗಳು ಒಮ್ಮೆ ರಾಮೇಶ್ವರಕ್ಕೆ ಯಾತ್ರೆ ಹೊರಟರು. ಆ ಯಾತ್ರೆಗೆ ತಕ್ಕ ಸೌಕರ್ಯಗಳನ್ನೆಲ್ಲ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರವರು ಒದಗಿಸಿಕೊಟ್ಟಿದ್ದರು. ಪಾಚಕ ಪರಿಚಾರಕ ವರ್ಗ, ಒಂದು ಮೇನ, ಅದನ್ನು ಹೊರುವ ಬೋಯಿಗಳು, ಈ ಪರಿವಾರವೆಲ್ಲ ಇತ್ತು. ಮತ್ತು ಶಾಸ್ತ್ರಿಗಳು ಮಾರ್ಗವಶಾತ್
ತಲುಪಿ ತಂಗಬೇಕಾದ ಸ್ಥಳಗಳ ಅಧಿಕಾರಿಗಳಿಗೆ ರಹದಾರಿಯೂ, ಸಾಮಾನು ಸರಂಜಾಮು ಸರಬರಾಜಿಗೆ ಹುಕುಮನಾಮೆಗಳು ಹೊರಟಿದ್ದವು. ಹೀಗೆ ಗೊತ್ತಾದ ಸಿಬ್ಬಂದಿಯೊಡನೆಯೂ ಆಪ್ತ ಶಿಷ್ಯರೊಡನೆಯೂ ಶಾಸ್ತ್ರಿಗಳ ಪ್ರಯಾಣ ಸಾಗಿತು. ರಾಜು ಶಾಸ್ತ್ರಿಗಳು ಅವರ ಮಾರ್ಗದಲ್ಲಿ ಮಾಯೂರ ಮಾಯಾವರಂ ಎಂಬ ದೊಡ್ಡ ಊರು, ಅದು ತಮಿಳುನಾಡಿನಲ್ಲಿ ಪ್ರಸಿದ್ಧವಾದದ್ದು. ಅಲ್ಲಿ ಮಹಾಮಹೋಪಾಧ್ಯಾಯ ಮನ್ನಾರ್ಗುಡಿ ರಾಜಶಾಸ್ತ್ರಿಗಳೆಂಬುವರು ಪ್ರಸಿದ್ಧರಾಗಿದ್ದರು. ಅವರು ವೃದ್ಧರು, ಕುಲಪತಿ ಎನ್ನಿಸಿಕೊಂಡಿದ್ದರು. ಕುಲಪತಿ ಎಂದರೆ 100 ಮಂದಿ ವಿದ್ಯಾರ್ಥಿಗಳನ್ನು ತಮ್ಮ ಆಶ್ರಯದಲ್ಲಿ ಇರಿಸಿಕೊಂಡು ಅವರಿಗೆ ಅನ್ನವಸ್ತ್ರಗಳನ್ನು ಕೊಟ್ಟು ವಿದ್ಯಾದಾನ ಮಾಡುವ ವಿದ್ವಾಂಸರು. ಅಂಥವರು ರಾಜುಶಾಸ್ತ್ರಿಗಳು. ಅವರು ಮಹಾಪ್ರಸಿದ್ಧರಾದ ಅಪ್ಪಯ್ಯ ದೀಕ್ಷಿತರ ವಂಶಸ್ಥರು. ಕುಣಿಗಲ ರಾಮಶಾಸ್ತ್ರಿಗಳು ಮಾಯಾವರದ ಸಮೀಪದಲ್ಲಿ ಹೋಗುತ್ತಿದ್ದಾಗ ಈ ರಾಜುಶಾಸ್ತ್ರಿಗಳು ಆ ಯಾತ್ರಿಕ ಸಮೂಹದಲ್ಲಿ ಸೇರಿಕೊಂಡರು. ಆದರೆ ತಾವು ಯಾರೆಂಬುದನ್ನು ತಿಳಿಯಪಡಿಸಲಿಲ್ಲ. ಮೇನಾದಲ್ಲಿ ರಾಮಶಾಸ್ತ್ರಿಗಳು ಪ್ರಯಾಣ ಮಾಡುತ್ತಿದ್ದರು. ಆ ಮೇನೆಯ ಪಕ್ಕದಲ್ಲಿ ರಾಜುಶಾಸ್ತ್ರಿಗಳು ಕೈಕಟ್ಟಿಕೊಂಡು ಕಾಲು ನಡಿಗೆಯಿಂದ ನಡೆದು ಬರುತ್ತಿದ್ದರು. ಭೋಜನ ವಸತಿಗಳಿಗಾಗಿಯೂ ರಾಜುಶಾಸ್ತ್ರಿಗಳು ರಾಮಶಾಸ್ತ್ರಿಗಳ ಬಿಡಾರವನ್ನು ಬಿಡಲಿಲ್ಲ. ಎಲ್ಲಿಯೋ ಭೋಜನ ಮಾಡಿಕೊಂಡು ಪ್ರಯಾಣದ ವೇಳೆಗೆ ಸಿದ್ಧರಾಗಿ ಬಂದು ಮಾತುಕತೆಯಿಲ್ಲದೆ ಮೌನದಿಂದ ಮೇನಾದ ಪಕ್ಕದಲ್ಲಿ ಇರುತ್ತಿದ್ದರು. ಇದನ್ನು ರಾಜುಶಾಸ್ತ್ರಿಗಳ ಶಿಷ್ಯರು ಕಂಡರು. ಹೀಗೆ 2-3 ದಿನ ಕಳೆದ ಮೇಲೆ ಶಿಷ್ಯರಿಗೆ ಅಸಮಾಧಾನವಾಯಿತು, ರೋಷವೂ ಬಂದಿತು. ನಮ್ಮ ಗುರುಗಳು ಮಹಾಮಹೋಪಾಧ್ಯಾಯರು, ಸಕಲ ಶಾಸ್ತ್ರ ಪಾರಂಗತರು, ಕುಲಪತಿಗಳು. ಇಂಥ ಮಹನೀಯರು ಮೇನಾದ ಪಕ್ಕದಲ್ಲಿ ಅನಾಮಧೇಯರಂತೆ ನಡೆಯುತ್ತಿರುವುದೇ? ಆ ಮೇನಾದಲ್ಲಿ ಕುಳಿತ ಮನುಷ್ಯ ಎಂಥ ಉದ್ಧತನಾಗಿರಬೇಕು? ರಾಜುಶಾಸ್ತ್ರಿಗಳು ವೃದ್ಧರು, ಆತ ವೃದ್ಧನಲ್ಲ. ವೃದ್ಧರಾದವರನ್ನು ನಡೆಸಬಾರದು ಎಂಬಷ್ಟು ಮರ್ಯಾದೆ ಕೂಡ ಇಲ್ಲವಲ್ಲ ಆತನಿಗೆ? ಆತ ಒಂದು ಮಾತನ್ನು ಕೂಡ ಆಡಿಸಲಿಲ್ಲವಲ್ಲ? ಇಂಥ ದುರಹಂಕಾರಿಯನ್ನು ಅನುಸರಿಸಿಕೊಂಡು ನಮ್ಮ ಗುರುಗಳು ಸಂಚಾರ ಮಾಡುತ್ತಿದ್ದಾರಲ್ಲ, ಇದು ನಮಗೆ ಅಪಮಾನ. ನಾವು ಇದನ್ನು ಸಹಿಸತಕ್ಕದ್ದಲ್ಲ ಎಂಬೀ ರೀತಿಯಾಗಿ ಶಿಷ್ಯರು ರಾಜುಶಾಸ್ತ್ರಿಗಳಿಗೆ ಕೇಳಿಸುವಂತೆ ರೇಗಿ ಕೂಗಾಡಿದರು. ರಾಜುಶಾಸ್ತ್ರಿಗಳಾದರೋ ಕೊಂಚ ನಕ್ಕು ಶಿಷ್ಯರಿಗೆ ಹೇಳಿದರು ಹೀಗೆ: ಜ್ಞಾನ ಪಿಪಾಸೆ, ಅಯ್ಯ, ಮೇನಾದಲ್ಲಿರುವ ಆತ ಮಹಾವಿದ್ವಾಂಸ. ನಾನು ಆತನಲ್ಲಿ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ. ಈ ಸಂಗತಿ ಆತನಿಗೆ ಇನ್ನೂ ತಿಳಿಯದು. ದಾರಿಯಲ್ಲಿ ಮೇನಾ ಹೋಗುತ್ತಿರುವಾಗ ದಾರಿಹೋಕರು 4-6 ಮಂದಿ ಅದು ಏನೋ ವಿಶೇಷವೆಂದು ಭಾವಿಸಿ ಮೇನಾ ಜೊತೆಯಲ್ಲಿ 10 ಹೆಜ್ಜೆ ಹಾಕುವುದು ಉಂಟಷ್ಟೇ. ಹೀಗೆ ಏನೋ ಒಂದು ಅರ್ಥವಿಲ್ಲದ ಕುತಕದಿಂದ ದಾರಿ ತುಳಿಯುವ ಸಂಗಡಿಗರಲ್ಲಿ ಇವನೂ ಒಬ್ಬನಿರಬಹುದು ಎಂದು ರಾಮಶಾಸ್ತ್ರಿಗಳು ಭಾವಿಸುವುದು ಸಹಜ ತಾನೇ. ಈಗ ಆತನನ್ನು ನೋಡಿರುವುದು 2 ದಿನ ಮಾತ್ರ. ಇನ್ನೊಂದೆರಡು ದಿನ ತಾಳ್ಮೆಯಿಂದಿರಿ, ನಿಮಗೇ ತಿಳಿಯುತ್ತದೆ ಆತನ ಯೋಗ್ಯತೆ. ಆತ ನಡಿಯಾ ನವದ್ವೀಪ ಪ್ರಾಂತ್ಯಕ್ಕೆ ಹೋಗಿ ನವೀನ ನ್ಯಾಯ ಪ್ರಕ್ರಿಯೆಯನ್ನು ವ್ಯಾಸಂಗ ಮಾಡಿ ಬಂದಿದ್ದಾರೆ. ನವೀನ ನ್ಯಾಯ ಪ್ರಕ್ರಿಯೆ ನನಗೆ ತಿಳಿದದ್ದಲ್ಲ. ನಾನು ಪ್ರಾಚೀನ ನ್ಯಾಯದವನು. ನವೀನ ನ್ಯಾಯಶಾಸ್ತ್ರವನ್ನು ಕಲಿಯುವುದಕ್ಕಾಗಿ ಬಂಗಾಳ ದೇಶಕ್ಕೆ ಹೋಗಲು ಈಗ ನನಗೆ ತಕ್ಕ ವಯಸ್ಸಲ್ಲ. ನಾನು ಏನಿದ್ದರೂ ಇಲ್ಲಿಗೆ ಅಲ್ಲಿಂದ ಬಂದ ವಿದ್ವಾಂಸರನ್ನು ಆಶ್ರಯಿಸಿಯೇ ಶಾಸ್ತ್ರಜ್ಞಾನ ಸಂಪಾದಿಸಬೇಕಾಗಿದೆ. ಈ ಲಾಭಕ್ಕಾಗಿ ನಾನು ರಾಮಶಾಸ್ತ್ರಿಗಳನ್ನು ಅನುಸರಿಸುತ್ತಿದ್ದೇನೆ. ಇದರಲ್ಲಿ ಅಪಮಾನದ ಸಂಗತಿ ಕೊಂಚವೂ ಇಲ್ಲ. ನೀವು ಕೊಂಚ ತಾಳ್ಮೆಯಿಂದಿದ್ದು ನೋಡಿ. ಪರಿಚಯ. ರಾಜುಶಾಸ್ತ್ರಿಗಳವರ ಶಿಷ್ಯರು ಈ ಉಪದೇಶವನ್ನು ತಾತ್ಕಾಲಿಕವಾಗಿ ಗ್ರಹಿಸಿದರು. ಇದಾದ ಮಾರನೆಯ ದಿನ ಅಥವಾ 3ನೆಯ ದಿನ ರಾಜುಶಾಸ್ತ್ರಿಗಳವರು ಯಥಾಪ್ರಕಾರವಾಗಿ ರಾಮಶಾಸ್ತ್ರಿಗಳ ಮೇನಾಪಕದಲ್ಲಿ ನಡೆದು ಹೊರಟರು. ಆಗ ದಾರಿಯಲ್ಲೊಂದು ಕಡೆ ರಾಮಶಾಸ್ತ್ರಿಗಳವರು ಮೇನಾವನ್ನು ನಿಲ್ಲಿಸಿ ರಾಜುಶಾಸ್ತ್ರಿಗಳನ್ನು ಕುರಿತು ಕೇಳಿದರು. ರಾಮಶಾಸ್ತ್ರಿಗಳು: ತಾವು ಯಾರು? ರಾಜುಶಾಸ್ತ್ರಿಗಳು: ನಾನು ರಾಜುಶಾಸ್ತ್ರಿ, ಮನ್ನಾರಗುಡಿಯವನು. ತಮ್ಮಲ್ಲಿ ಶಾಸ್ತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ. ಈ ಮಾತನ್ನು ಕೇಳಿದೊಡನೆಯೇ ರಾಮಶಾಸ್ತ್ರಿಗಳು ಮೇನಾದಿಂದಿಳಿದು ರಾಜುಶಾಸ್ತ್ರಿಗಳ ಪಾದಗಳನ್ನು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂಪ್ರದಾಯ ಕ್ರಮದಂತೆ ಪ್ರವರ ಹೇಳಿ ಅಹಂಭೋ ಅಭಿವಾದಯೇ ಎಂದರು. ಉಳಿದದ್ದನ್ನು ವಾಚಕರು ಊಹಿಸಬಹುದು. ಕುಶಲ ಪ್ರಶ್ನೆಗಳಾದ ಬಳಿಕ ಮತ್ತೆ ಪ್ರಯಾಣವನ್ನು ಆರಂಭಿಸುವಾಗ ರಾಮಶಾಸ್ತ್ರಿಗಳು ರಾಜುಶಾಸ್ತ್ರಿಗಳವರನ್ನು ಮೊದಲು ಮೇನಾದಲ್ಲಿ ಕೂಡಬೇಕೆಂದು ಹೇಳಿದರು. ರಾಜುಶಾಸ್ತ್ರಿಗಳು ಹಾಗೆ ಬೇಡವೆಂದಾಗ ರಾಮಶಾಸ್ತ್ರಿಗಳು ತಾವು ಒಬ್ಬರೇ ಮೇನಾದಲ್ಲಿ ಇನ್ನೂ ಕೂಡತಕ್ಕವರಲ್ಲವೆಂದೂ ರಾಜುಶಾಸ್ತ್ರಿಗಳು ಕೂಡದಿದ್ದರೆ ಮಿಕ್ಕ ಯಾತ್ರೆಯೆಲ್ಲ ಕಾಲುನಡಿಗೆಯಿಂದಲೇ ಆಗಬೇಕಾಗುತ್ತದೆಂದು ಖಂಡಿತವಾದ ಧ್ವನಿಯಲ್ಲಿ ಹೇಳಿದರು. ಅದನ್ನು ರಾಜುಶಾಸ್ತ್ರಿಗಳು ಮನ್ನಿಸಿದರು. ವಿದ್ವಾಂಸರಿಬ್ಬರೂ ಮೇನಾದಲ್ಲಿ ಕುಳಿತು ಶಾಸ್ತ್ರವಾದಗಳನ್ನು ನಡೆಸುತ್ತಾ ರಾಮೇಶ್ವರಕ್ಕೆ ಹೋಗಿ
ಅಲ್ಲಿ ಕ್ಷೇತ್ರವಾಸ ಮಾಡಿ ಅನಂತರ ಹಾಗೆಯೇ ಮೇನಾದಲ್ಲಿ ಅಲ್ಲಿಂದ ಹಿಂದಿರುಗಿದರು. ಬರುವಾಗ ರಾಮಶಾಸ್ತ್ರಿಗಳವರು ಮಾಯಾವರಕ್ಕೆ ಬಂದು ಅಲ್ಲಿ ರಾಜುಶಾಸ್ತ್ರಿಗಳ ಮನೆಯಲ್ಲಿ 2 ದಿನ ಅತಿಥಿಗಳಾಗಿದ್ದು ಸಂತೋಷಪಟ್ಟು ಬಳಿಕ ಮೈಸೂರಿಗೆ ಹಿಂದಿರುಗಿದರು. ಇದು ಪೂರ್ವಕಾಲದ ವಿದ್ವಾಂಸರ ದಾರಿ. ನನಗೆ ಈ ಸಂಗತಿಯನ್ನು ಹೇಳಿದವರು ರೈಟ್ ಆನರಬಲ್ ವಿ.ಎಸ್. ಶ್ರೀನಿವಾಸ ಶಾಸ್ತ್ರಿಗಳವರು. ವಿರೂಪಾಕ್ಷ ಶಾಸ್ತ್ರಿಗಳು, ವೈದ್ಯನಾಥ ಶಾಸ್ತ್ರಿಗಳು 1922ರ ಸುಮಾರಿನಲ್ಲಿ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳವರು ಬೆಂಗಳೂರಿನ ಶಂಕರಮಠದ ಪಾಠಶಾಲೆಯಲ್ಲಿ ವಿದ್ವಾಂಸರಾಗಿದ್ದರು. ಅದ್ವೈತ ವೇದಾಂತ ಅವರ ಪಾಠ ವಿಷಯ. ಆಗ ಅವರೊಡನೆ ಸಹಾಧ್ಯಾಪಕರಾಗಿದ್ದವರು ಮೀಮಾಂಸಾ ಕಂಠೀರವ ವೈದ್ಯನಾಥ ಶಾಸ್ತ್ರಿಗಳವರು. ಇವರ ಪಾಠ ವಿಷಯ ಪೂರ್ವಮೀಮಾಂಸ. ಇವರಿಬ್ಬರೂ ದಿಗ್ಧಂತಿ ವರ್ಗಕ್ಕೆ ಸೇರತಕ್ಕವರು. ಅವರವರ ಶಾಸ್ತ್ರಗಳಲ್ಲಿ ಮಹೋನ್ನತರಾಗಿದ್ದದ್ದು ಮಾತ್ರವಲ್ಲದೆ ತರ್ಕ ವ್ಯಾಕರಣ ಸಾಹಿತ್ಯಗಳಲ್ಲಿಯೂ ವೇದದಲ್ಲಿಯೂ ಇಬ್ಬರೂ ಪಾಂಡಿತ್ಯ ಸಂಪನ್ನರಾಗಿದ್ದವರು. ಅವರನ್ನು ಹಿಮಾಲಯ ಪರ್ವತ ಶ್ರೇಣಿಯ ಕಾಂಚನಗಂಗಾ ಗೌರೀಶಂಕರ ಶಿಖರಗಳೆಂದು ಗಣಿಸಬಹುದು. ಇಬ್ಬರಿಗೂ ಪರಸ್ಪರ ಗಾಢವಾದ ಮೈತ್ರಿ, ಪ್ರೀತಿ ಗೌರವಗಳು. ವಿರೂಪಾಕ್ಷ ಶಾಸ್ತ್ರಿಗಳವರಲ್ಲಿ ಯಾವುದಾದರೊಂದು ಶಾಸ್ತ್ರ ಪ್ರಸಂಗ ಬಂದಾಗ ನಮ್ಮ ಮೀಮಾಂಸಾ ಕಂಠೀರವರನ್ನು ಕೇಳೋಣ ಎಂದು ಅವರಿಗೆ ಹೇಳಿ ಕಳುಹಿಸುವರು. ವೈದ್ಯನಾಥ ಶಾಸ್ತ್ರಿಗಳವರಲ್ಲಿ ತರ್ಕವೆದ್ದಾಗ ನಮ್ಮ ತರ್ಕ ಪಂಚಾನನರನ್ನು ಕೇಳೋಣ ಎನ್ನುವರು. ಈ ಅವರ ಮೈತ್ರಿಯನ್ನು ನೋಡುವುದೇ ಒಂದು ಸಂತೋಷ. ವಿರೂಪಾಕ್ಷ ಶಾಸ್ತ್ರಿಗಳ ಸಂಪ್ರದಾಯ ಶ್ರದ್ಧೆ, ವ್ಯಾಸಂಗ ನಿಷ್ಠೆ. ವಿರೂಪಾಕ್ಷ ಶಾಸ್ತ್ರಿಗಳವರು ಪ್ರೌಢ ವಿದ್ಯಾರ್ಥಿಯಾಗಿದ್ದಾಗ ದಿವಾನ್ ಸರ್ ಕೆ ಶೇಷಾದ್ರಿ ಅಯ್ಯರ್ರವರ ಮನೆಯಲ್ಲಿ ಪುರಾಣ ಪ್ರವಚನ ನಡೆಸುತ್ತಿದ್ದು ಅವರ ಮೆಚ್ಚುಗೆಯನ್ನು ಸಂಪಾದಿಸಿ ಅವರ ಶಿಫಾರಸಿನಿಂದ ಶ್ರೀ ಶೃಂಗೇರಿ ಜಗದ್ಗುರುಗಳವರ ಅನುಗ್ರಹಕ್ಕೆ ಪಾತ್ರರಾದ ಸಂಗತಿಯನ್ನು, ಆಗ ತರ್ಕಶಾಸ್ತ್ರದಿಂದ ವೇದಾಂತಶಾಸ್ತ್ರಕ್ಕೆ ತಿರುಗಿ ಗುರು ಸನ್ನಿಧಾನದಲ್ಲಿ ವೇದಾಂತಶಾಸ್ತ್ರ ಪಾರಂಗತರಾದದ್ದನ್ನು ಬೇರೆ ಕಡೆ ಸ್ಮರಿಸಿದ್ದೆ. ವಿರೂಪಾಕ್ಷ ಶಾಸ್ತ್ರಿಗಳ ವೈದುಷ್ಯವನ್ನೂ ಭಕ್ತಿ ಶ್ರದ್ಧೆಗಳನ್ನೂ ಕುರಿತು ನಾನು ಅದಕ್ಕೆ ಮೊದಲೇ ಕೇಳಿದ್ದೆ. ಶಾಸ್ತ್ರಿಗಳು ಪ್ರವಚನ ವಿಷಯದಲ್ಲಿ ಪರಮಪ್ರಾಮಾಣಿಕರು ಮತ್ತು ಸದಾಚಾರ ಸಂಪನ್ನರು. ಶಾಸ್ತ್ರ ಬೋಧನೆಯಲ್ಲಿ ಅವರ ಕ್ರಮವೂ ಪರಿಷ್ಕಾರವಾದದ್ದು, ಹೀಗೆಂದು ನನಗೆ ಬಹುಮಂದಿ ಹೇಳಿದ್ದರು. ಭಾಷ್ಯ ಶಾಂತಿ. ಆ ಕಾಲದಲ್ಲಿ ಶಂಕರ ಮಠದಲ್ಲಿ ಬೆಳಗ್ಗೆ ಆತ್ಮಸಂತುಷ್ಟಿಗಾಗಿ ವೇದಾಂತ ವ್ಯಾಸಂಗ ಮಾಡುವ ಲೌಕಿಕರಿಗಾಗಿ ಒಂದು ಗೋಷ್ಠಿ ನಡೆಯುತ್ತಿತ್ತು. ಈ ಗೋಷ್ಠಿಯಲ್ಲಿ ಪಾಠವು ಗಹನವಾದ ಶಾಸ್ತ್ರ ಪ್ರಸಂಗಗಳಿಗೆ ಹೋಗದೆ ಸಾಮಾನ್ಯಾಕಾರದಲ್ಲಿ ನಡೆಯುತ್ತಿತ್ತು. ಈ ಗೋಷ್ಠಿಗೆ ಕ್ರಮವಾಗಿ ಹೋಗುತ್ತಿದ್ದವರ ಪೈಕಿ ಬಿ.ವಿ. ಲಕ್ಷ್ಮಣರಾಯರು ಒಬ್ಬರು. ಅವರ ಮನೆ ನನ್ನ ಮನೆಗೆ ಬಹು ಸಮೀಪವಾಗಿತ್ತು. ಅವರು ವೇದಾಂತ ಶ್ರದ್ಧೆಯುಳ್ಳವರು ಮತ್ತು ಶಿಷ್ಯರು. ಅವರು ನನ್ನನ್ನು ಶಾಸ್ತ್ರಿಗಳ ಬಳಿಗೆ ಹೋಗಬೇಕೆಂದು ಪದೇ ಪದೇ ಪ್ರೋತ್ಸಾಹಿಸುತ್ತಿದ್ದರು. ಲಕ್ಷ್ಮಣರಾಯರ ಕೃಪೆಯಿಂದಾಗಿ ನನಗೆ ಶಾಸ್ತ್ರಿಗಳವರು ಭಾಷ್ಯ ಶಾಂತಿ ಮಾಡಿಸುವಂತೆ ಏರ್ಪಾಟಾಯಿತು. ಆ ದಿನ ಬೆಳಗ್ಗೆ ನಾನು ಮಡಿಯುಟ್ಟು ಪೂಜಾ ದ್ರವ್ಯಗಳನ್ನು ತೆಗೆದುಕೊಂಡು ಶಂಕರಮಠ ಅಗ್ರಹಾರದಲ್ಲಿದ್ದ ಶಾಸ್ತ್ರಿಗಳವರ ಮನೆಗೆ ಹೋದೆ. ಶಾಸ್ತ್ರಿಗಳು ದೇವತಾರ್ಚನೆಯಲ್ಲಿ ಇದ್ದರು. ನಾನು ಸಾಷ್ಟಾಂಗ ಪ್ರಣಾಮ ಮಾಡಿ ನಾನು ತೆಗೆದುಕೊಂಡು ಹೋಗಿದ್ದ ಪೂಜಾ ದ್ರವ್ಯಗಳ ತಟ್ಟೆಯನ್ನು ಶಾಸ್ತ್ರಿಗಳವರಿಗೆ ಒಪ್ಪಿಸಿ ಅವರ ಆಜ್ಞೆಯಂತೆ ಕುಳಿತುಕೊಂಡೆ. ಶಾಸ್ತ್ರಿಗಳವರು ಕಾಯಿ, ಹಣ್ಣು, ಹೂಗಳನ್ನು ತೆಗೆದಿರಿಸಿಕೊಂಡು ಕೇಳಿದರು. ವಿರೂಪಾಕ್ಷ ಶಾಸ್ತ್ರಿಗಳು, ಇದೇನು ತಾಂಬೂಲದಾಗೆ ಇಟ್ಟಿರೋಣಾಗ್ಯದಲ್ಲ? ನಾನು, ಅಲ್ಪ ದಕ್ಷಿಣೆ. ವಿರೂಪಾಕ್ಷ ಶಾಸ್ತ್ರಿಗಳು, ಅದನ್ನ ತಗೊಂಬೋ ಸಂಪ್ರದಾಯ ಇಲ್ಲವಲ್ಲ, ಅದನ್ನ ಹಿಂದಕ್ಕೆ ತಗೊಂಬೋಣಾಗಲಿ. ನಾನು, ಅರ್ಪಣೆ ಮಾಡಿದ್ದನ್ನು ಹಿಂದಕ್ಕೆ ತಗೊಂಬ ಸಂಪ್ರದಾಯ ಇಲ್ಲವಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳು ಕೊಂಚ ನಕ್ಕು ಒಬ್ಬ ಶಿಷ್ಯನನ್ನು ಕರೆದು ಹೇಳಿದರು, ಎಲಾ, ಇದನ್ನು ಪಾವಲಿ ಮಾಡಿಸಿ ಪಾಠಶಾಲೆಯಾಗಿ ಯಾರಾದರೂ ಬ್ರಾಹ್ಮಣರಿಗೆ ಹಂಚಿಬಿಡು. ಪಾವಲಿ ಪಾವಲಿ. ಹಾಗೆ 20 ಮಂದಿ ಬ್ರಾಹ್ಮಣರಿಗೆ ದಕ್ಷಿಣೆ ಹಂಚಲಾಯಿತು. ಪಾಠಶ್ರದ್ಧೆ ಇದು ಸ್ವಭಾವಾಭಿವ್ಯಕ್ತಿ. ಶಾಸ್ತ್ರಿಗಳ ಮನೆಯಲ್ಲಿ ಯಾರಾದರೂ 2-3 ವಿದ್ಯಾರ್ಥಿಗಳು ಇರುತ್ತಿದ್ದರು. ಶಾಸ್ತ್ರಿಗಳಿಗೆ ಪತ್ನಿ ವಿಯೋಗವಾಗಿ ಬಹುಕಾಲವಾಗಿತ್ತು. ಶಾಸ್ತ್ರಿಗಳ ಸ್ನಾನ ಕಾಲದಲ್ಲಿಯೂ ಭೋಜನ ಕಾಲದಲ್ಲಿಯೂ ಪಾಠ ನಡೆಯುತ್ತಲೇ ಇರುತ್ತಿತ್ತು. ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಸ್ನಾನ ಕಾಲದಲ್ಲಿ ವ್ಯಾಕರಣ ಪಾಠ, ಭೋಜನ ಕಾಲದಲ್ಲಿ ಕಠಿಣ ಗ್ರಂಥಗಳಾದ ಜಾಗದೀಶಿ, ಗಾದಾಧರಿ, ಈ ತರ್ಕ ಗ್ರಂಥಗಳ ಪಾಠವಾಗುತ್ತಿತ್ತು. ಶಾಸ್ತ್ರಿಗಳವರಿಗೆ ಅಚ್ಚಾದ ಪುಸ್ತಕಗಳ ವಿಷಯದಲ್ಲಿ ಆದರವಿರಲಿಲ್ಲ. ಅವರಿಗೆ ಎಲ್ಲ ಗ್ರಂಥವೂ
ಮುಖಸ್ಥವಾಗಿರಬೇಕು. ಒಮ್ಮೊಮ್ಮೆ ನಾನು ಪುಸ್ತಕ ಹಿಡಿದಿದ್ದನ್ನು ನೋಡಿ, ಏನು ತಾವು ಪ್ರಿಂಟು ಹಿಡಿಯೋಣಾಗುತ್ತದಲ್ಲ ಎನ್ನುವರು. ಒಂದು ದಿನ ಅವರು ಭೋಜನ ಮಾಡುತ್ತಿದ್ದಾಗ ತುತ್ತಿಗೂ ನಡುವೆ ಅದ್ವೈತ ಸಿದ್ಧಿ ಗ್ರಂಥದ ಪ್ರವಚನ ನಡೆಯುತ್ತಿತ್ತು. ನಾನು ಅಚ್ಚಾದ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದ್ದೆ. ಅದರಲ್ಲಿ ಅಚ್ಚಿನ ತಪ್ಪುಗಳು ಇದ್ದವು. ನಾನು ತಡಬಡಿಸುತ್ತಿದ್ದೆ. ಅಲ್ಲಿ ಏನೋ ಅಕ್ಷರ ಸ್ಖಾಲಿತ್ಯವಿತ್ತು. ಇದು ಶಾಸ್ತ್ರಿಗಳಿಗೆ ಒಳ್ಳೆಯ ಅವಕಾಶವಾಯಿತು. ನೋಡಿದಿರಾ, ಇದಕ್ಕೋಸ್ಕರವೇ ನಾನು ಪ್ರಿಂಟು ಬೇಡ ಅಂಬೋದು. ನಾವೆಲ್ಲ ನಕ್ಕೆವು. ಪ್ರಿಂಟು ಪುಸ್ತಕದಲ್ಲಿ ಅವರಿಗೆ ಆಧಾರವಿಲ್ಲದಿದ್ದರೂ ಪುಸ್ತಕದ ವಿಷಯದಲ್ಲಿ ದೊಡ್ಡ ಗೌರವ. ಒಮ್ಮೆ ಪಾಠ ನಡೆಯುತ್ತಿದ್ದಾಗ ಕೈಯಲ್ಲಿ ಪುಸ್ತಕ ಹಿಡಿದು ಬೇಸರ ಬಂದು ನೆಲದ ಮೇಲೆ ಪುಸ್ತಕವನ್ನಿಟ್ಟೆ. ಪಾಠ ನಿಂತಿತು. ಶಾಸ್ತ್ರಿಗಳು ಮೌನವಾಗಿದ್ದರು. ಅದರ ಅರ್ಥವನ್ನು ನಾನು ಊಹಿಸಲಾರದೆ ತಲೆ ಎತ್ತಿ ಅವರ ಕಡೆ ನೋಡಿದೆ. ಆಗ ಅವರು ಹೇಳಿದರು, ಆ ಗ್ರಂಥವನ್ನು ಕೈಯಾಗೆ ತಗೊಂಬೋಣವಾಗಲಿ ಅಥವಾ ಮಣಿಯ ಮೇಲೆ ಇಡೋಣವಾಗಲಿ, ನಾಳೆಯಿಂದ ಒಂದು ವ್ಯಾಸಪೀಠದ ಮೇಲೆ ಇಡುವುದಾಗಲಿ, ಗ್ರಂಥ ನೆಲದ ಮೇಲಿಟ್ಟರೆ ಪಾಠ ನಿಂತು ಹೋಗುತ್ತದೆ. ನನಗೆ ಒಬ್ಬ ಸ್ನೇಹಿತರಿಂದ ಒಂದು ಅಪೂರ್ವ ಗ್ರಂಥ ದೊರೆಯಿತು. ಅದರ ಹೆಸರು ತತ್ವಕೌಸ್ತುಭ. ಅದು ಮಹಾನುಭಾವರಾದ ಭಟ್ಟೋಜಿ ದೀಕ್ಷಿತರ ಕೃತಿ. ಅವರ ಶಬ್ದ ಕೌಸ್ತುಭವೆಂಬ ವ್ಯಾಕರಣ ಗ್ರಂಥ ಪ್ರಸಿದ್ಧವಾದದ್ದು. ಅದಕ್ಕೆ ಜೊತೆ ತತ್ವಕೌಸ್ತುಭ. ಆದರೆ ಆ ಕಾಲಕ್ಕೆ ತತ್ವಕೌಸ್ತುಭ ಗ್ರಂಥ ಅಚ್ಚಾಗಿದ್ದಂತೆ ನನಗೆ ತಿಳಿದು ಬರಲಿಲ್ಲ. ನನ್ನ ಕೈಗೆ ಬಂದಿದ್ದದ್ದು ಕೈಬರಹ ಗ್ರಂಥ. ಈ ಸಂಗತಿಯನ್ನು ನಾನು ಶಾಸ್ತ್ರಿಗಳವರಲ್ಲಿ ಅರಿಕೆ ಮಾಡಿದೆ. ಅವರು ಗ್ರಂಥ ನೋಡಬೇಕೆಂದು ಕುತೂಹಲಪಟ್ಟರು. ನಾನು ಪುಸ್ತಕವನ್ನು ಅವರ ಮುಂದೆ ಹಿಡಿದೆ. ಅವರು ಅದನ್ನು ಕಣ್ಣಿನಿಂದ ನೋಡಿ ಕೇಳಿದರು, ಅದಕ್ಕೇನು ಬೆನ್ನಾಗೆ ಅರಿವಿ ಹಾಕ್ಯದೆ, ಅಲ್ಲಿ ದೂರ ಇಟ್ಟು ಬಿಡೋಣವಾಗಲಿ. ನಾನು ಮೈಲಿಗೆ ಉಟ್ಟ ಮೇಲೆ ಅದನ್ನು ನೋಡುತ್ತೇನೆ. ಅರಿವಿ ಎಂದರೆ ಬಟ್ಟೆ, ರಟ್ಟಿನ ಬಟ್ಟೆ. ಅದರಂತೆ ಗ್ರಂಥವನ್ನು ಆಮೂಲಾಗ್ರವಾಗಿ ಓದಿ ಸಂತೋಷಪಟ್ಟು ನನಗೆ ಹಿಂದಕ್ಕೆ ಕೊಟ್ಟರು. ಅಂಗಡಿ ಲೆಕ್ಕ. ವಿರೂಪಾಕ್ಷ ಶಾಸ್ತ್ರಿಗಳವರಿಗೆ ಶಂಕರ ಮಠದಲ್ಲಿ ದೊರೆಯುತ್ತಿದ್ದ ಸಂಬಳ ತಿಂಗಳಿಗೆ 80 ರೂಪಾಯಿ ಎಂದು ನನ್ನ ಜ್ಞಾಪಕ. ಅವರು ಆ ಹಣವನ್ನು ಕೈಯಿಂದ ಮುಟ್ಟಿದವರಲ್ಲ. ಮಠದ ಕಾರ್ಯಾಲಯದಲ್ಲಿ ಬಟವಾಡೆಯ ಪುಸ್ತಕದಲ್ಲಿ ದೇವನಾಗರಿ ಅಕ್ಷರದಲ್ಲಿ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿ ಎಂದು ರುಜು ಮಾಡುವರು. ಅದೇ ದಿವಸ ಅವರ ಮನೆಯ ಸಮೀಪದಲ್ಲಿದ್ದ ಅಂಗಡಿ ಕೃಷ್ಣಪ್ಪನವರನ್ನು ಕಂಡು ತಮ್ಮ ಸಂಬಳವನ್ನು ಮಠದ ಕಾರ್ಯಾಲಯದಿಂದ ತೆಗೆದುಕೊಂಡು ಲೆಕ್ಕಕ್ಕೆ ಸೇರಿಸಿಕೊಳ್ಳತಕ್ಕದ್ದೆಂದು ಹೇಳುವರು. 3-4 ತಿಂಗಳಿಗೊಮ್ಮೆ ಎಂದೋ ಕೃಷ್ಣಪ್ಪನವರನ್ನು ಕಂಡಾಗ ಕೇಳುವರು, ವಿರೂಪಾಕ್ಷ ಶಾಸ್ತ್ರಿಗಳು, ಏನು ನಮ್ಮ ಲೆಕ್ಕ ಹ್ಯಾಂಗದೆ ಕೃಷ್ಣಪ್ಪ? ಹೆಚ್ಚು ಬಾಕಿ ಏನೂ ಇಲ್ಲ, 8-10 ರೂಪಾಯಿ ಇರಬಹುದು ಅಷ್ಟೆ. ವಿರೂಪಾಕ್ಷ ಶಾಸ್ತ್ರಿಗಳು, ಓಹೋ, ಇನ್ನೇನು ದಸರಾ ಬರುತ್ತದಲ್ಲ, ಆಗ ಪರೀಕ್ಷೆಗೆ ಹೋಗಬೇಕಾಗ್ತದೆ. ಆ ಸಂಭಾವನೆ ಬಂದರೆ ಬಾಕಿ ತೀರಬಹುದು. ಕೃಷ್ಣಪ್ಪನವರಿಗೆ ಈ ಭರವಸೆ ಅನವಶ್ಯವಾಗಿತ್ತು. ಅವರು ನಕ್ಕು ಭಕ್ತಿಯಿಂದ ಏನೂ ಚಿಂತೆ ಇಲ್ಲ ಎನ್ನುವರು. ಪ್ರಯಾಣ. ಶಾಸ್ತ್ರಿಗಳು ವರ್ಷವೂ ಶೃಂಗೇರಿಗೆ ಒಂದು ಸಲ, ಕಾಲಟಿಗೆ ಒಂದು ಸಲ ಹೋಗಬೇಕಾಗಿ ಬರುತ್ತಿತ್ತು. ಆ ಪ್ರಯಾಣದ ದಿವಸಕ್ಕೆ 1 ವಾರ ಹಿಂದೆ ನನಗೆ ವಿಷಯವನ್ನು ತಿಳಿಸುತ್ತಿದ್ದರು. ನಾನು ಆಗಿನ ರೈಲ್ವೆ ಪೊಲೀಸ್ ಮುಖ್ಯಸ್ಥರಾದ ರಾವ್ ಸಾಹೇಬ್ ಕೆ ಶ್ರೀನಿವಾಸನ್ ಅವರಿಗೆ ಕೋರಿಕೆ ಸಲ್ಲಿಸುತ್ತಿದ್ದೆ. ಅದರಂತೆ ಅವರು ಅರಸೀಕೆರೆಯ ಸ್ಟೇಷನ್ ಮಾಸ್ಟರಿಗೆ ವರ್ತಮಾನ ಕೊಡುತ್ತಿದ್ದರು. ಬೆಂಗಳೂರಿನ ಗಾಡಿ ಅರಸೀಕೆರೆಗೆ ಸಂಜೆ ಸುಮಾರು 6 ಗಂಟೆಗೆ ತಲುಪುತ್ತಿತ್ತು. ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಆಳು ಗಾಡಿಯ ಬಳಿಗೆ ಬಂದು ಶಾಸ್ತ್ರಿಗಳಿಗೆ ಮುಖ ತೋರಿಸುವನು. ಶಾಸ್ತ್ರಿಗಳು ಕೂಡಲೇ ಗಾಡಿಯಿಂದಿಳಿದು ಆ ಆಳಿನ ಜೊತೆಯಲ್ಲಿ ಹೋಗುವರು. ಆ ಸಮೀಪದಲ್ಲಿದ್ದ ಬಾವಿಯ ಬಳಿಗೆ ಆ ಆಳು ಒಂದು ಬಿಂದಿಗೆಯನ್ನೂ, ಒಂದು ಹಗ್ಗವನ್ನೂ, ಒಂದು ತಂಬಿಗೆಯನ್ನೂ, ಒಂದಷ್ಟು ಹುಣಸೆ ಹಣ್ಣನ್ನು, ಒಂದಷ್ಟು ಮೃತ್ತಿಕೆಯನ್ನು ಸಿದ್ಧವಾಗಿ ಇರಿಸುತ್ತಿದ್ದ. ಶಾಸ್ತ್ರಿಗಳು ನೀರು ಸೇದಿ ಪಾತ್ರೆಗಳನ್ನು ಶುದ್ಧಿ ಮಾಡಿ ಮತ್ತೆ ನೀರು ಸೇದಿ ಸಂಧ್ಯಾವಂದನೆ ಮಾಡುವರು. ಅರ್ಘ್ಯ ಪ್ರದಾನವಾದ ಕೂಡಲೇ ಗಾಡಿಯಲ್ಲಿ ತಮ್ಮ ಜಾಗಕ್ಕೆ ಹಿಂದಿರುಗುವರು. ಈ ಸಾಯಂ ಸಂಧ್ಯಾ ವಿಧಿ ತಪ್ಪದೇ ನಡೆಯುತ್ತಿತ್ತು. ಈ ಉಪಕಾರಕ್ಕಾಗಿ ಎಲ್ಲರ ಮೇಲೂ ಹೊಗಳಿಕೆ ಹೊರಸುತ್ತಿದ್ದರು. ಬಾಯಿ ತುಂಬಾ ಹೊಗಳಿಕೆ. ಸೂತ್ರಭಾಷ್ಯ ಪಾಠ. ಶಾಸ್ತ್ರಿಗಳವರನ್ನು ನಾನು ಬ್ರಹ್ಮಸೂತ್ರ ಭಾಷ್ಯ ಪಾಠವಾಗಬೇಕೆಂದು ಬೇಡಿಕೊಂಡಿದ್ದೆ. ಹಾಗೆಯೇ ಅದುವರೆಗೂ ನಾನು ನೋಡದೇ ಇದ್ದ 2-3 ಉಪನಿಷದ್ ಭಾಷ್ಯ ಪಾಠವನ್ನೂ ಬೇಡಿ ಈ ಶಾಸ್ತ್ರವ್ಯಾಸಂಗಕ್ಕಾಗಿ ನಾನು 2 ವರ್ಷ ಮೀಸಲಾಗಿಟ್ಟಿದ್ದೇನೆಂದು ಭಿನ್ನಯಿಸಿದೆ. ಅವರು ಅಷ್ಟು ಕಾಲ ಸಾಕಾಗಲಾರದೆಂದರು. ನಾನು 2 ವರ್ಷ ನಡೆಯಲಿ, ಬೇಕಾದರೆ ಇನ್ನೂ 6 ತಿಂಗಳು ನಡೆಸೋಣವಂತೆ ಎಂದೆ.
ಪ್ರತಿದಿನವೂ ಬೆಳಗ್ಗೆ 8:30ಯಿಂದ 11ರವರೆಗೆ ಉಪನಿಷತ್ ಭಾಷ್ಯ, ಮಧ್ಯಾಹ್ನ 3:30ಯಿಂದ 6ರವರೆಗೆ ಸೂತ್ರ ಭಾಷ್ಯ. ಇದು ಸಾಮಾನ್ಯವಾದ ವೇಳಾಪಟ್ಟಿಕೆ. ಎಷ್ಟೋ ದಿನ ಇದು ನಡೆಯಲಾಗಲಿಲ್ಲ. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಸೂತ್ರಭಾಷ್ಯ ಪಾಠದ ಕಾಲದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳವರು ಕೆಲವು ಕಾಲ ನನಗೆ ಸಹಾಧ್ಯಾಯಿಗಳಾಗಿ ಉಪಕರಿಸಿದರು ಎಂಬುದನ್ನು ಇಲ್ಲಿ ಸ್ಮರಿಸಲು ನನಗೆ ತುಂಬ ಸಂತೋಷವಾಗುತ್ತದೆ. ಆ ಸುಮಾರಿನಲ್ಲಿ ಅವರು ಕನ್ನಡದಲ್ಲಿ ಒಂದು ತರ್ಕ ಬಾಲಬೋಧಿನಿಯನ್ನು ಬರೆದಿದ್ದರು. ಅದರ ಕೆಲವು ಭಾಗಗಳನ್ನು ನನಗೆ ಓದಿ ಹೇಳಿದ್ದರು. ಆ ಗ್ರಂಥವನ್ನು ಅವರು ಪೂರ್ತಿ ಮಾಡಿ ಪ್ರಕಟ ಮಾಡಿದರೆ ಬಹು ಉಪಕಾರವಾಗುವುದೆಂದು ಅವರಿಗೆ ವಿಜ್ಞಾಪನೆ ಮಾಡಿದ್ದೆ. ನಮ್ಮ ಜನದಲ್ಲಿರುವ ನೂರಾರು ತಪ್ಪು ಭಾವನೆಗಳು ನಮ್ಮ ಇಂದಿನ ರಾಜಕೀಯ ದುಸ್ಥಿತಿಗೂ ಆರ್ಥಿಕ ಅವ್ಯವಸ್ಥೆಗೂ ಮೂಲ ಕಾರಣಗಳಾಗಿವೆ. ದೇಶದ ಜನಜೀವನವನ್ನು ಚೊಕ್ಕಟಪಡಿಸಬೇಕೆನ್ನುವವರು ನಮ್ಮ ಜನಕ್ಕೆ ಮೊದಲು ಕಾರ್ಯಕಾರಣ ವಿವೇಕದ ಅಭ್ಯಾಸವನ್ನು ಮಾಡಿಸಬೇಕು. ಅಂಥ ವಿವೇಕದ ಅಭ್ಯಾಸಕ್ಕೆ ಸಾಧಕವಾಗತಕ್ಕದ್ದು ತರ್ಕಶಾಸ್ತ್ರ, ತರ್ಕಪಾಂಡಿತ್ಯ. ವಿರೂಪಾಕ್ಷ ಶಾಸ್ತ್ರಿಗಳು ತರ್ಕದಲ್ಲಿ ಉದ್ದಾಮ ಪಂಡಿತರೆಂದು ದೇಶಗಳಲ್ಲೂ ಪ್ರಖ್ಯಾತಿ ಪಡೆದಿದ್ದವರು. ಅವರಿಗೆ ತರ್ಕಶಾಸ್ತ್ರದಲ್ಲಿ ಎಷ್ಟು ಮಟ್ಟಿನ ಸೌಲಭ್ಯವೂ ಅಧಿಕಾರವೂ ಬಂದಿತ್ತು ಎಂಬುದನ್ನು ಒಂದು ಸಂಗತಿಯಿಂದ ಊಹಿಸಬಹುದು. ವೇದಾಂತ ಶಾಸ್ತ್ರ ಪಾಠ ಹೇಳುತ್ತಿದ್ದ ಕಾಲದಲ್ಲಿ ಸಾಂಖ್ಯ, ವೈಶೇಷಿಕ ಮೊದಲಾದ ಭಿನ್ನ ಭಿನ್ನ ಮತಗಳ ವಾದಗಳು ಪರಾಮರ್ಶೆಗೆ ಬರುತ್ತಿದ್ದವಷ್ಟೇ ಶಾಸ್ತ್ರಿಗಳವರು ಆ ನಾನಾ ಮತಗಳನ್ನು ಬೇರೆ ಬೇರೆಯಾಗಿ ಪ್ರಸ್ತಾವಿಸಿ ನಮ್ಮ ಮತದಲ್ಲಿ ಎಂದರೆ ತಾರ್ಕಿಕ ಮತದಲ್ಲಲ್ಲ, ವೇದಾಂತ ಮತದಲ್ಲಿ ಎಂದು ವಿವರಣೆ ಕೊಡುತ್ತಿದ್ದರು. ಮೊದಮೊದಲು ಅವರಿಗೆ ಪ್ರಸಿದ್ಧಿ ಇದ್ದದ್ದು ತಾರ್ಕಿಕರೆಂದು. ಆದದ್ದರಿಂದಲೇ ತರ್ಕ ಪಂಚಾನನ ಎಂಬ ಬಿರುದು. ಜಗದ್ಗುರುಗಳವರ ಪ್ರಭಾವದಿಂದ ತರ್ಕಕ್ಕಿದ್ದ ಸ್ಥಾನ ವೇದಾಂತಕ್ಕೆ ದೊರೆಯಿತು. ಔಚಿತ್ಯ. ವಿರೂಪಾಕ್ಷ ಶಾಸ್ತ್ರಿಗಳವರು ಎಲ್ಲ ವಿಷಯಗಳಲ್ಲಿಯೂ ಪ್ರಾಮಾಣಿಕರು ಮತ್ತು ಪರಿಶುದ್ಧ ವೃತ್ತರು. ಅಹಂಕಾರದಿಂದಾಗಲಿ ಮಾತ್ಸರ್ಯ ಕ್ರೋಧಗಳಿಂದಾಗಲಿ ಮಾತನಾಡುವವರಲ್ಲ. ತಮ್ಮ ಅಂತರಂಗದಲ್ಲಿದ್ದ ಸತ್ಯವನ್ನು ನುಡಿಯಬೇಕು, ನಿರ್ಭೀತರಾಗಿ ನುಡಿಯಬೇಕು. ಇದು ಅವರ ಸ್ವಭಾವ. ಸತ್ಯವಚನದ ಪ್ರಸಕ್ತಿಯಲ್ಲಿ ಅವರು ಬೇರೆ ಯಾವ ಅಧಿಕಾರಕ್ಕೂ ತಲೆಬಾಗರು. ಇದನ್ನು ಎಲ್ಲರೂ ತಿಳಿದುಕೊಂಡಿದ್ದರಿಂದ ಅವರ ವಿಷಯದಲ್ಲಿ ಯಾರಿಗೂ ಅಸಮಾಧಾನ ಬರುತ್ತಿರಲಿಲ್ಲ. ಎಲ್ಲರೂ ಭಕ್ತಿ ಗೌರವಗಳನ್ನು ಇರಿಸಿಕೊಂಡಿದ್ದರು. ಶಾಸ್ತ್ರಿಗಳವರು ಸಮಸ್ತರಲ್ಲಿಯೂ ಅನುಕಂಪೆ ಇದ್ದವರು. ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರು ಬಡತನವನ್ನು ಕಂಡಿದ್ದವರು, ಕಷ್ಟಕಾರ್ಪಣ್ಯಗಳನ್ನು ಕಂಡಿದ್ದವರು, ರೋಗ ವಿಯೋಗಗಳನ್ನು ಕಂಡಿದ್ದವರು. ಅವರ ಮನಸ್ಸು ಹೀಗೆ ಮೃದುವಾಗಿ ಕೋಮಲವಾಗಿತ್ತು. ನನ್ನ ಪಾಠಕ್ಕೆ ಬೆಳಗ್ಗೆ 8:30 ಗಂಟೆ ಎಂದು ಗೊತ್ತು ಮಾಡಿದ್ದರಷ್ಟೇ. ಒಂದೊಂದು ಸಾರಿ ನಾನು ಆ ಹೊತ್ತಿಗೆ ಸರಿಯಾಗಿ ಮಠಕ್ಕೆ ಹೋದಾಗ ಶಾಸ್ತ್ರಿಗಳು ಅಲ್ಲಿಗೆ ದಯಮಾಡಿಸಲಾಗುತ್ತಿರಲಿಲ್ಲ. ಒಂದೊಂದು ದಿನ ಅರ್ಧ ಗಂಟೆ 3/4 ಗಂಟೆ ತಡವಾಗಿ ಬಿಡುತ್ತಿತ್ತು. ಹಾಗೆ ತುಂಬ ತಡವಾದ ಒಂದು ದಿನ ಅವರು ಹೇಳಿದರು, ನೋಡ್ರಿ, ನಾವು ಮನಿ ಅಂತೇವು, ಅದರಾಗೆ ಯಾರು ಹ್ಯಾಂಗಾದರೂ ಹೋಗಲಿ, ಏನಾದರೂ ಮಾಡಿಕೊಳ್ಳಲಿ ಎಂದು ನೋಡದ ಹಾಂಗಿದ್ದು ಬಿಟ್ಟರೆ ಅದು ಮನಿ. ಆಗ ಎಲ್ಲರಿಗೂ ಸಮಾಧಾನ. ಹಾಂಗಲ್ಲದೆ ಒಂದು ಸಾರಿ ಇದು ಮಡಿ, ಇದು ಮೈಲಿಗಿ ಎಂದು ಧರ್ಮ ವಿಚಾರ ಯಾರಿಗಾದರೂ ಹೇಳಿದರೆಂದರೆ ಅದು ಮನಿಯಲ್ಲ, ಹುಚ್ಚಾಸ್ಪತ್ರಿ. ಒಂದೊಂದು ಸಾರಿ ಅವರಿಗೂ ಇಂಥ ಅನುಭವ ಆಗುತ್ತಿತ್ತೆಂದು ತೋರುತ್ತದೆ. ಗುರುವಂದನೆ. ಪಾಠಕ್ಕೆ ನಾವು ಸೇರಿದಾಗ ಮೊದಲು ಶಾಸ್ತ್ರಿಗಳವರು ಬಂದ ಕೂಡಲೇ ಗುರುವಂದನೆ ಮಾಡೋಣಾಯಿತೇ ಎಂದು ಕೇಳುವರು. ನಾನು ಆಯಿತು ಎಂದು ಹೇಳಿದರೆ ಅವರಿಗೆ ತೃಪ್ತಿ ಇಲ್ಲ. ಇನ್ನೊಂದು ಸಾರಿ ಮಾಡಿಬಿಡೋಣ, ದೋಷವಿಲ್ಲ ಎನ್ನುವರು. ಆಗ ಅವರೂ ಸೇರಿ 10-12 ಸಾರಿ ಸಾಷ್ಟಾಂಗ ಪ್ರಣಾಮ ಗುರುಗಳ ಚಿತ್ರಪಟದ ಮುಂದೆ. ಅವರ ಪರಿಭಾಷೆಯಲ್ಲಿ 1 ಸಲ ಎಂದರೆ 12 ಸಲ. ಆಗ ನಾನೂ ದೊಣೆಯಾಗಿರಲಿಲ್ಲ. ಆದರೂ ಶಾಸ್ತ್ರಿಗಳವರ ವಂದನ ಕ್ರಮ ಕೊಂಚ ದೇಹ ಪ್ರಯಾಸದ್ದೇ. ಆದರೆ ಆ ಪ್ರಯಾಸ ಅವರಿಗೆ ಆದಂತೆ ತೋರುತ್ತಿರಲಿಲ್ಲ. ಪಾಠ ಮುಗಿದ ಮೇಲೆ ಮತ್ತೆ ಗುರುವಂದನೆ. ಅನಧ್ಯಯನದ ದಿನಗಳು ಸನ್ನಿಹಿತವಾದಾಗ ಅದಕ್ಕೆ ಮುಂಚೆ ಮಂಗಲ ಪಾಠ, ವಿಶೇಷ ಗುರುವಂದನೆ. ನನಗೆ ಕೈಕಾಲು ಸೋತು ಹೋಗುತ್ತಿತ್ತು. ಗುರುವಂದನವಾದ ಮೇಲೆ ಪಾಠ ಪ್ರಾರಂಭದಲ್ಲಿ ಪ್ರತಿದಿನವೂ ಸಂಧ್ಯಾವಂದನೆ ಆಗ್ಯದೆ ಅಷ್ಟೇ. ಅನಂತರ ಗುರುವಂದನದ ಪ್ರಶ್ನೆ. ಆಮೇಲೆ ವಿರೂಪಾಕ್ಷ ಶಾಸ್ತ್ರಿಗಳು, ನಿನ್ನೆ ಆದ ಪಾಠ ಗಟ್ಟಿ ಮಾಡೋಣ್ಯಾಗಿದೆ ಏನ್ ತಾನೆ? ನಾನು
ಸುಮಾರಾಗಿ ನೋಡಿಕೊಂಡಿದ್ದೇನೆ. ವಿರೂಪಾಕ್ಷ ಶಾಸ್ತ್ರಿಗಳು ಈ ಹೊತ್ತಿನ ಪಾಠವಾಕ್ಯಗಳನ್ನು ನೋಡಿರೋಣಾಗ್ಯದೇ ಅಷ್ಟೇ ನಾನು 1-2 ಸಲ ನೋಡಿದ್ದೇನೆ. ಆಮೇಲೆ ಪಾಠಕ್ಕೆ ಪ್ರಾರಂಭ. ನನ್ನ ಕಷ್ಟ ಹೀಗೆ ಹಿಂದಿನ ಪಾಠ ಮುಂದಿನ ಪಾಠದ ವಿಷಯದಲ್ಲಿ 4-5 ಸಾರಿ ಪ್ರಶ್ನೆ ಮಾಡಿದ ಮೇಲೆ ಒಂದು ದಿನ ನಾನು ನಿಜ ಹೇಳಿಬಿಡಬೇಕೆಂದು ಮನಸ್ಸು ಮಾಡಿದೆ. ನಾನು ಹೇಳಿದೆ, ಈ ಶಾಸ್ತ್ರವನ್ನು ನಾನು ಅದಕ್ಕೆ ಅಧಿಕಾರಿಯಾಗಬೇಕೆಂದು ವ್ಯಾಸಂಗ ಮಾಡುವವನಲ್ಲ. ನನಗೆ ದಿಗ್ದರ್ಶನದಷ್ಟು ಪರಿಚಯವಾದರೆ ತೃಪ್ತಿ. ಶಾಸ್ತ್ರ ಪ್ರಕ್ರಿಯೆಯ ಸ್ಥೂಲ ಪರಿಚಯ ನನಗಾದರೆ ಅದೇ ಭಾಗ್ಯ. ನನ್ನ ಕಸುಬು ಬೇರೆ. ನಾನು ರಾಜಕೀಯದಲ್ಲಿ ಇರತಕ್ಕವನು, ಪತ್ರಿಕೋದ್ಯೋಗಿ. ನನ್ನ ಜೀವಿಕೆಗೆ ಅವಶ್ಯವಾದ ಶಾಸ್ತ್ರಗಳು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರಗಳು. ಆ ಶಾಸ್ತ್ರಗಳಲ್ಲಿ ಹೊಸ ಹೊಸ ಪ್ರಕರಣಗಳು ಬರುತ್ತಿವೆ. ವಾರವೂ ಹೊಸ ಗ್ರಂಥಗಳೂ ಹುಟ್ಟುತ್ತಿವೆ. ನಾನು ಅವುಗಳನ್ನು ಓದಬೇಕು. ನಾನು ವೇದಾಂತ ಶಾಸ್ತ್ರವನ್ನು ಪಂಡಿತನಂತೆ ಸ್ವಾಧೀನಪಡಿಸಿಕೊಳ್ಳುವುದು ಅಸಾಧ್ಯ. ನನಗೆ ಆ ಆಶೆಯೇ ಇಲ್ಲ. ಶಾಸ್ತ್ರಿಗಳವರು ತಾಳ್ಮೆಯಿಂದ ಇದನ್ನು ಕೇಳಿದರು, ಕನಿಕರಿಸಿದರು. ಆದಷ್ಟು ಬೇಗ ಮಾಡೋಣ ಎಂದರು. ಆದರೆ ಆಮೇಲೂ ಗುರುವಂದನೆಯ ನಿಯಮವನ್ನಾಗಲಿ ಪ್ರಶ್ನೆಗಳ ನಿಯಮವನ್ನಾಗಲಿ ಸಡಿಲ ಮಾಡಲಿಲ್ಲ. ಅವರ ಪದ್ಧತಿಯಂತೆಯೇ ಅವರು ನಡೆದರು. ನನ್ನ ಗೃಹ ಕೃತ್ಯದಲ್ಲಿ ಯಾವುದೋ ಒಂದು ವಿಘಾತ ಬಂದ ಕಾರಣದಿಂದ ನಾನು ಕೊಂಚ ಕಾಲ ಅವರಲ್ಲಿ ಹೋಗಲಾಗಲಿಲ್ಲ. ಅದನ್ನು ಬಿಟ್ಟರೆ ಅವರಿಗೆ ನನ್ನ ವಿಷಯದಲ್ಲಿ ಒಂದೇ ರೀತಿಯ ಅಭಿಮಾನವಿತ್ತು.